ಹೆಂಡತಿಯನ್ನೇ ಅಕ್ಕ ಅಂತ ಪರಿಚಯಿಸಿ ಮತ್ತೊಬ್ಬ ಯುವತಿಗೆ ಗಾಳ ಹಾಕಿರುವಂತಹ ಒಂದು ವಿಚಾರ ಗೊತ್ತಾಗ್ತಾ ಇದೆ. ಮದುವೆಯಾಗುವುದಾಗಿ ನಂಬಿಸಿ ಕೋಟ್ಯಾಂತರ ರೂಪಾಯಿ ವಂಚನೆ ಮಾಡಿದ್ದಾರೆ. ತಂದೆಯನ್ನ ನಿವೃತ್ತ ತಹಶೀಲ್ದಾರ್ ಅಂತ ಪರಿಚಯಿಸಿದ್ದ ಈ ಭೂಪ ಇಡೀ ಕುಟುಂಬದ ವಿರುದ್ಧವೇ ವಂಚನೆಗೆ ಸಂಚು ಮಾಡಿರುವಂತಹ ಆರೋಪ ಕೇಳಿ ಬರ್ತಾ ಇದೆ. ಬೆಂಗಳೂರಿನ ವೈಟ್ ಫೀಲ್ಡ್ನ ಯುವತಿ ಬಳಿ ಹಣವನ್ನ ಪಡೆದು ವಂಚನೆಯನ್ನ ಮಾಡಲಾಗಿದೆ. ಒಂದೇ ಕುಟುಂಬದ ಮೂವರ ವಿರುದ್ಧ ಇದೀಗ ಪ್ರಕರಣ ದಾಖಲಾಗಿದೆ. ವೈಟ್ ಫೀಲ್ಡ್ ಠಾಣೆಗೆ ದೂರನ್ನ ಕೊಟ್ಟಿದ್ದಾರೆ. ಸಾಫ್ಟ್ವೇರ್ ಇಂಜಿನಿಯರ್ ವಿಜಯ್ ರಾಜಗೌಡ, ಬೋರೇಗೌಡ, ಸೌಮ್ಯ ವಿರುದ್ಧ ಇದೀಗ ದೂರು ದಾಖಲಾಗಿರುವಂಥದ್ದು. ಬಳಿಕ ಪ್ರಕರಣ ಕೆಂಗೇರಿ ಪೊಲೀಸ್ ಠಾಣೆಗೆ ವರ್ಗಾವಣೆಯನ್ನ ಮಾಡಲಾಗಿದೆ. ನೋಡಿ ಎಷ್ಟರ ಮಟ್ಟಿಗೆ ಮೋಸ ಮಾಡಿದ್ದಾರೆ ಅಂತ. ಮೋಸ ಹೋಗುವವರು ಇರೋವರೆಗೂ ಮೋಸ ಮಾಡೋರು ಇದ್ದೇ ಇರ್ತಾರೆ ಅನ್ನೋದಕ್ಕೆ ಇಂಥ ಪ್ರಕರಣಗಳೇ ಸಾಕ್ಷಿ. ತನ್ನ ಹೆಂಡತಿಯನ್ನೇ ತನ್ನ ಅಕ್ಕ ಅಂತ ಪರಿಚಯಿಸಿ ಮತ್ತೊಬ್ಬ ಯುವತಿಗೆ ಗಾಳ ಹಾಕಿದ್ದಾಳೆ. ಏನೋ ಬಾರಿ ಒಳ್ಳೆ ಫ್ಯಾಮಿಲಿ ಅಂತ ಹೇಳ್ಕೊಂಡು ಇನ್ನೊಂದು ಯುವತಿಗೆ ಗಾಳ ಹಾಕಿರುವಂಥದ್ದು. ಇದಕ್ಕೆ ನಿಜವಾಗ್ಲೂ ಹೆಂಡತಿನೇ ಸಪೋರ್ಟ್ ಮಾಡಿರೋದು ದೊಡ್ಡ ಬೇಸರದ ಸಂಗತಿ. ಗಂಡ ಏನಾದ್ರು ತಪ್ಪು ಮಾಡ್ತಾ ಇದ್ದಾಗ ಬುದ್ಧಿ ಹೇಳಬೇಕಾಗಿತ್ತು, ತಿದ್ದಬೇಕಾಗಿತ್ತು. ಆದರೆ ಆಕೆಯೂ ಕೂಡ ಈ ಒಂದು ಪ್ರಕರಣಕ್ಕೆ ಇನ್ವಾಲ್ವ್ ಆಗಿ ಗಂಡ ಮತ್ತೊಬ್ಬಳ ಗಾಳ ಹಾಕೋದಕ್ಕೆ ಹೆಂಡತಿಯೇ ಸಪೋರ್ಟ್ ಮಾಡಿರೋದು ನಿಜಕ್ಕೂ ಬೇಸರದ ಸಂಗತಿ. ಇನ್ನು ಮದುವೆ ಆಗೋದಾಗಿ ನಂಬಿಸಿ ಕೋಟ್ಯಾಂತರ ರೂಪಾಯಿ ವಂಚನೆಯನ್ನ ಮಾಡಲಾಗಿದೆ. ಇಂಥ ಪ್ರಕರಣ ಇದೇ ಮೊದಲೇನಲ್ಲ, ಇಂಥ ಪ್ರಕರಣಗಳು ಆಗಾಗ್ಗೆ ವರದಿ ಆಗ್ತಾ ಇದೆ. ಇದೀಗ ಮತ್ತೆ ಅಂಥದ್ದೇ ಪ್ರಕರಣ ಬರ್ತಾ ಇದೆ. ಮ್ಯಾಟ್ರಿಮೋನಿಯಲ್ಲಿ ಪರಿಚಯವಾಗಿದ್ದ ವಿಜಯ್ ರಾಜಗೌಡ ತಾನು ದೊಡ್ಡ ಉದ್ಯಮಿ, ಬಿಸ್ನೆಸ್ ಮ್ಯಾನ್, 715 ಕೋಟಿ ನನ್ನ ಹತ್ರ ಆಸ್ತಿ ಇದೆ ಅಂತ ಆತ ಪರಿಚಯ ಮಾಡ್ಕೊಂಡಿದ್ದಂತೆ. ಬಳಿಕ ಮದುವೆ ಆಗ್ತೀನಿ ಅಂತ ಮನೆಯವ್ರಿಗೂ ಕೂಡ ಪರಿಚಯ ಮಾಡಿಸಿದ್ದಾನೆ. ಬಹುಶಃ ಪಾಪ ಹುಡುಗಿ ಮ್ಯಾಟ್ರಿಮೋನಿಯಲ್ಲಿ ನೋಡಿರುವಂಥ ಸಂಬಂಧ, ಅದರಲ್ಲೂ ಕೂಡ ಹುಡುಗ ಒಬ್ಬನೇ ಏನು ಬೇಕಾದ್ರೂ ಮಾತನಾಡಿದರೆ ಆಕೆ ಕೂಡ ನಂಬ್ತಾ ಇರಲಿಲ್ವೇನೋ. ಆದರೆ ಆತ ಮನೆಯವ್ರನ್ನೆಲ್ಲ ಪರಿಚಯ ಮಾಡಿಸಿದ್ದಾನೆ. ಅಕ್ಕ ಅಂತ ಹೇಳಿ ಪರಿಚಯ ಮಾಡಿಸಿದ್ದಾಳೆ ಅಂತ ಬಹುಶಃ ಆಕೆಯು ತುಂಬ ಡೀಪಾಗಿ ಆತನನ್ನು ನಂಬುವಂಥ ಕೆಲಸ ಮಾಡಿಬಿಟ್ರೇನೋ. ಸದ್ಯಕ್ಕೆ ಮ್ಯಾಟ್ರಿಮೋನಿಯಲ್ಲಿ ಆತ ವಿಜಯ್ ರಾಜಗೌಡ ಪರಿಚಯವಾಗಿದ್ದ. ತಾನು ದೊಡ್ಡ ಉದ್ಯಮಿ, ಬಿಸ್ನೆಸ್ ಮನ್ ಅಂತ ಕೂಡ ಹೇಳ್ಕೊಂಡಿದ್ರಂತೆ. ಅದರಲ್ಲೂ ಇಲ್ಲಿ ಗಮನಿಸಬೇಕಾಗಿರುವಂಥ ವಿಚಾರ ನೋಡಿ, 715 ಕೋಟಿ ಆಸ್ತಿ ಇದೆ ಅಂತ ಹೇಳ್ಕೊಂಡಿದ್ದಂತೆ. ಅಷ್ಟೆಲ್ಲ ಆಸ್ತಿ ಇದ್ದ ಮೇಲೆ ಆಕೆಗೆ ಯಾಕೆ ವಂಚನೆ ಮಾಡ್ದ ಅನ್ನೋದು ಇಲ್ಲಿ ಪ್ರಶ್ನೆ ಆಗುತ್ತೆ. ಯಾಕಂತ ಹೇಳಿದ್ರೆ ಆತ ಸುಳ್ಳು ಹೇಳ್ಕೊಂಡು ಈ ರೀತಿಯಾದಂಥ ದೊಡ್ಡ ಮೋಸ ಮಾಡಿದ್ದಾನೆ. ಹಣ ವಾಪಸ್ ಕೇಳಲು ಹೋದಾಗ ಅಸಲಿ ಸೀಕ್ರೆಟ್ ಬಯಲಾಗಿರುವಂಥದ್ದು. ಅವ್ರಿಗೆ ಹಣ ಕೊಟ್ಟಿದ್ಲಲ್ಲ, ಅದನ್ನು ಕೇಳುವಂತಹ ಸಂದರ್ಭದಲ್ಲಿ ಆತ ಏನು ಅನ್ನೋದು ಗೊತ್ತಾಗುತ್ತೆ. ಹೆಂಡತಿಯನ್ನೇ ಅಕ್ಕ ಅಂತ ಆತ ಪರಿಚಯಿಸಿಕೊಂಡಿದ್ದ ಅನ್ನೋದು ಕೂಡ ಹಂತವಾಗಿ ಗೊತ್ತಾಗುತ್ತೆ. ಮೋಸ ಹೋದ ವಿಚಾರವನ್ನು ತಿಳಿದು ತದನಂತರದಲ್ಲಿ ಆಕೆ ಪೊಲೀಸ್ ಠಾಣೆಗೆ ದೂರನ್ನ ಕೊಟ್ಟಿದ್ದಾರೆ. ವಿಜಯ್ ರಾಜಗೌಡ, ಬೋರೇಗೌಡ ಹಾಗೂ ಸೌಮ್ಯ ವಿರುದ್ಧ ಈಗ ಕಂಪ್ಲೇಂಟ್ ಅನ್ನ ಕೊಡಲಾಗಿದೆ. ಜೊತೆಗೆ ಮದುವೆಯಾಗಿ ಆತನಿಗೆ ಮಗು ಇದ್ರೂ ಕೂಡ ಯುವತಿ ಜೊತೆ ಮದುವೆಯ ಆಮಿಷವನ್ನ ಒಡ್ಡಿರುವಂಥದ್ದು. ಹೆಂಡತಿಯನ್ನೇ ಅಕ್ಕ ಅಂತ ಆತ ವಿಜಯ್ ರಾಜಗೌಡ ಏನಿದ್ದ ಆತ ಪರಿಚಯಿಸಿದ್ದ. ಮೋಸ ಹೋದ ವಿಚಾರವನ್ನ ತಿಳಿದ ನಂತರ ಆಕೆ ಇನ್ನೂ ಸುಮ್ಮನಿದ್ರೆ ತಪ್ಪಾಗೋಗುತ್ತೆ ಅಂತ ಹೇಳಿ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇಲ್ಲಿ ನಾವು ಗಮನಿಸಬೇಕಾಗಿರೋದು, ಆತ ಕೂಡ ಸಂಸಾರಸ್ಥ ಆದರೂ ಕೂಡ ಹಣಕ್ಕಾಗಿ ಯಾವ್ಯಾವ ಹಾದಿಗೆ ಈಗಿನ ಯುವ ಜನತೆ ಹೋಗ್ತಾ ಇದೆ ಅನ್ನೋದನ್ನು ನಾವಿಲ್ಲಿ ಗಮನಿಸ್ಬೋದು. ಅದರಲ್ಲೂ ಕೂಡ ಮ್ಯಾಟ್ರಿಮೋನಿಯಲ್ಲಿ ಅಥವಾ ಮತ್ತೊಂದೆರಡು ಅಪ್ಲಿಕೇಶನ್ಸ್ಗಳಲ್ಲಿ ನಾವು ನಂಬಿ ಜೀವನ ಪೂರ್ತಿ ಅವ್ರ ಜೊತೆಯಲ್ಲಿ ಬದುಕ್ತೀವಿ ಅಂದುಕೊಂಡ್ರೆ ಏನೆಲ್ಲ ಆಗುತ್ತೆ ಅನ್ನೋದಕ್ಕೆ ಇವೆಲ್ಲವೂ ಕೂಡ ಸ್ಪಷ್ಟ ಉದಾಹರಣೆ ಆಗುತ್ತೆ. ಸ್ಟಾರ್ಟಿಂಗ್ ಆ್ಯಕ್ಚುಲಿ ನನಗೆ ಒಕ್ಕಲಿಗ ಮ್ಯಾಟ್ರಿಮೋನಿಯಲ್ ನನ್ನ ಹುಡುಗ ಹುಡುಕ್ತಾ ಇದ್ರು. ಸೊ ಅವನು ಒಕ್ಕಲಿಗ ಮ್ಯಾಟ್ರಿಮೋನಿಯಲ್ಲಿ ನನ್ನ ಪ್ರೊಫೈಲ್ನ ನೋಡಿ ನಮ್ಗೆ ಡೈರೆಕ್ಟಾಗಿ ಕಾಲ್ ಮಾಡಿ ಕಾಂಟ್ಯಾಕ್ಟ್ ಮಾಡಿದ್ದು. ಸೊ ಫಸ್ಟ್ ಸ್ಟಾರ್ಟಿಂಗ್ ಹೇಳಿದಾಗ ಅವನೊಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್ ಅಂತ ಹೇಳ್ತಾನೆ. ದೊಡ್ಡ ಬಿಸ್ನೆಸ್ ಮ್ಯಾನ್ ಅಂತ ಹೇಳಿ ಅವರಪ್ಪ ರಿಟೈರ್ಡ್ ತಹಸೀಲ್ದಾರ್, ಒಬ್ಳು ಅಕ್ಕ ಇದ್ದಾಳೆ. ಸೊ ಅವಳು MD ಮಾಡಿ ಜರ್ಮನಿಯಲ್ಲಿ ಸೆಟಲ್ ಆಗಿದ್ದಾಳೆ. ಫ್ಯಾಮಿಲಿ ವೆಲ್ ಸೆಟಲ್ಡ್ ಅಂತ ಇಂಟ್ರೊಡ್ಯೂಸ್ ಮಾಡ್ತಾನೆ. ಆ್ಯಂಡ್ ಅದನ್ನು ಸಪೋರ್ಟಿಂಗ್ ಅಂತ ತೋರ್ಸೋಕ್ಕೆ ಒಂದು ಇಡೀ ಡಾಕ್ಯುಮೆಂಟ್ ಕೂಡ ಕಳಿಸ್ತಾನೆ. ಅಂದರೆ 2019 ಒಂದು ಕೇಸ್ ಆಗಿತ್ತು. ಸೊ ಇದನ್ನು ನೋಡಿ ಇದರಲ್ಲಿ ನಿಮಗೆ ಎಲ್ಲ ಡೀಟೇಲ್ಸ್ ಸಿಗತ್ತೆ ಅಂತ ಸಪೋರ್ಟಿಂಗ್ ಆಗಿ ಕಳಿಸ್ತಾನೆ. ಸೊ ಆವಾಗ ನನಗೆ ಪ್ರೊಫೈಲು ತುಂಬ ರಿಚ್ ಅಂತ ತೋರಿಸಿರೋದ್ರಿಂದ ನಾನು ರಿಜೆಕ್ಟ್ ಮಾಡ್ತೀನಿ ಫಸ್ಟ್ ಟೈಮು. ಹಿ ವಾಸ್ ಲೈಕ್, ಫಸ್ಟೇ ಏನಕ್ಕೆ ರಿಜೆಕ್ಟ್ ಮಾಡ್ತೀರಾ, ಸೊ ಸ್ವಲ್ಪ ತಿಳ್ಕೊಳ್ಳಿ ನನ್ನ ಬಗ್ಗೆ ಅಂತ ಹೇಳಿ ಕಾನ್ವರ್ಸೇಷನ್ ಸ್ಟಾರ್ಟ್ ಮಾಡ್ತಾನೆ. ಆಮೇಲೆ ಇದ್ದಕ್ಕಿದ್ದಂಗೆ ಮತ್ತೆ ಏನೋ ಕೇಸ್ ಆಗಿದೆ. ಸೊ ಅಕೌಂಟ್ ಎಲ್ಲ ಫ್ರೀಸ್ ಆಗಿದೆ. ನನ್ನ ಹತ್ರ ಊಟಕ್ಕೂ ದುಡ್ಡಿಲ್ಲ ಅಂತ ಹೇಳಿಬಿಟ್ಟು ಸ್ಟಾರ್ಟಿಂಗು ನನ್ನ ಹತ್ರ ಥೌಸಂಡ್ಸಲ್ಲಿ ದುಡ್ಡು ಕೇಳೋಕ್ಕೆ ಸ್ಟಾರ್ಟ್ ಮಾಡಿ. ಇಲ್ಲಿವರೆಗೂ ನನ್ನ ಹತ್ರ ಮತ್ತು ನನ್ನ ಫ್ರೆಂಡ್ಸ್ ಹತ್ರ ಅರೌಂಡ್ 1.75 crores ತಗೊಂಡಿದ್ದಾನೆ. ಬಟ್ ಏನು ಮಾಡಿದ್ದಾನೆ ಅಂದರೆ ನನ್ನದೇ ದುಡ್ಡನ್ನ ಲೈಕ್ ಇವತ್ತು ಕೊಟ್ಟಿರೋ ದುಡ್ಡನ್ನ ವಾಪಸ್ ಹಾಕಿ ಮತ್ತೆ ನಾಳೆ ಕೊಡು ಅಂತ ಕೇಳಿ ಅದೇ ಟ್ರಾನ್ಸಾಕ್ಷನ್ ಆಗಿರೋ ಥರ ತೋರಿಸಿ ಅರೌಂಡ್ 21.5 ವಾಪಸ್ ಹಾಕಿರೋ ಥರ ತೋರಿಸಿದ್ದಾನೆ. ಸೊ ಇನ್ನು ಅರೌಂಡ್ 1.53 crore ವಾಪಸ್ ಕೊಡ್ತೀವಿ. ಅವ್ರ ಫ್ಯಾಮಿಲಿ ಪರಿಚಯ ಮಾಡಿಸಿದ್ರಾ? ಹಾಂ, ಮಾಡಿಸಿದ್ದಾರೆ. ಎಲ್ಲರನ್ನೂ
ಅಂದ್ರೆ ಅವರ ವೈಫ್ನು ಕೂಡ ತನ್ನ ಅಕ್ಕ ಅಂತ ಹೇಳ್ಕೊಂಡು. ಹಾ ಸರ್, ಅವ್ನು ಫಸ್ಟ್ ಸ್ಟಾರ್ಟಿಂಗ್ ಏನ್ ಪ್ರೊಫೈಲ್ ಕಳ್ಸಿದ್ದ ವಾಟ್ಸಪ್ ಅಲ್ಲಿ, ಸೊ ಲಾಸ್ಟ್ ತನಕನೂ ಅದನ್ನೇ ಮೇಂಟೈನ್ ಮಾಡಿದ್ದಾನೆ. ಅದೇ ಲೈಕ್ ಅಕ್ಕ ಇದ್ದಾನೆ ಅಂತ, ಅವ್ರ ಅಪ್ಪಂಗೆ ಕ್ಯಾನ್ಸರ್ ಇದೆ ಅಂತ ಹೇಳಿದ್ದ. ಸೊ ಅವ್ರ ಅಪ್ಪಂಗೆ ಕ್ಯಾನ್ಸರ್ ಆಗಿದೆ, ನಂದು ಅಕೌಂಟ್ಸ್ ಎಲ್ಲ ಫ್ರೀಸ್ ಆಗಿದೆ ಅಂತಾನು ದುಡಿಸ್ಕೊಂಡಿದ್ದಾನೆ. ಸ್ಟಾರ್ಟಿಂಗ್ ಆಕ್ಚುಲಿ ನನಗೆ ಒಕ್ಕಲಿಗ ಮ್ಯಾಟ್ರಿಮೋನಿ